ಓಕೆ ಬಾಯ್. ಬಾಯ್. ಮಗ, ಸಿಸ್ಟರ್ ಏನಾದ್ರೂ ಓಕೆ ಅಂದಿದ್ರೆ ನನ್ನನ್ನು ಮೇಲ್ಕೋಟೆಗೆ ಹೋಗಿ ಗುಂಡೋಡ್ಸ್ಕೊಂಬರ ಕಳಿಸ್ತಿದ್ದ. ನೀನೊಬ್ಬ. ಎಲ್ರಿಗೂ ಕೂಡ ಅಮೌಂಟಲ್ಲಿ ಹೇಗಾದ್ರೂ ಮಾಡಿ ಚೌಕಾಸಿ ಮಾಡೋಣ ಉಳ್ಸೋಣ ಅಂತ ನಾನಿದ್ದೀನಿ. ನೀನು ನೋಡಿದ್ರೆ ಇಂಥ ಜಾಗದಲ್ಲಿ ಸಪ್ತಮಿನೂ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತೀಯಲ್ಲ. ಏನು ಸ್ವಾಮಿ, ನೀನು ದಡ್ಡನ ಥರ ಮಾತಾಡ್ತೀಯಾ? ನಾನೇ ದಡ್ಡ ಆಗ್ತಿದ್ದೀನಾ ಅಥವಾ ನೀನೇ ನನ್ನನ್ನು ದಡ್ಡ ಮಾಡ್ತಿದೀಯಾ ಒಂದು ಗೊತ್ತಾಗ್ತಿಲ್ಲ ಮಹಾಪ್ರಭು. ಫಸ್ಟ್ ಪರ್ಮಿಷನ್ ಕೇಳ್ಕೊಂಡು ಬಾ, ಆಮೇಲೆ ಹೇಳ್ತೀನಿ. ಹೋಗು ಕಂದ, ಹೋಗು. ಆಲ್ರೆಡಿ ದಡ್ಡಾಗಿರೋ ನಿನ್ನ ನಾನ್ಯಾಕೆ ಮತ್ತೆ ದಡ್ಡನ್ ಮಾಡಲಿ ದಡ್ಡ ಸ್ವಾಮಿ. ನಿಮ್ಮ ಮಗಳ ಮದುವೆ ಯಾವಾಗಂದ್ರಿ? ನೆಕ್ಸ್ಟ್ ಮಂತ್ ಸಂಕಷ್ಟಿ ದಿನ 5ನೇ ತಾರೀಕಲ್ವಾ? ನೋಡ್ತೀನಿ ರೀ. ಅವತ್ತು ಕಲ್ಯಾಣ ಮಂಟಪ ಆಲ್ರೆಡಿ ಬುಕ್ ಆಗಿ ಹೋಗಿದೆ ಸರ್. ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ, ಇನ್ನೊಂದ್ಸರಿ ಚೆಕ್ ಮಾಡಿ ನೋಡಿ ಸರ್. ಬೇಕಾದ್ರೆ ಒಂದು 10,000 ಜಾಸ್ತಿ ಕೊಡ್ತೀನಿ ಸರ್. ತಪ್ಪು ತಿಳ್ಕೊಬೇಡಿ, ಅವತ್ತು ನಮ್ಮ ವಾಟರ್ ಮ್ಯಾನ್ ವೆಂಕಟಪ್ಪ ಇದಾರಲ್ಲ, ಅವ್ರ ಮಗಳು ಮದುವೆ. ಆ ಮದುವೆನೂ ನಮ್ಮನೆ ಮದುವೆ ತರನೇ. ನಾವೆಲ್ಲ ಆ ಮದುವೆನ ಅದ್ದೂರಿಯಾಗಿ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರಿ ಸರ್, ಆಯ್ತು, ನಾನು ಬರ್ತೀನಿ. ಅವ್ರು ನಮ್ಮ ಮದುವೆನ ಅವ್ರ ಮನೆ ಮದುವೆ ಥರನೇ ಫೀಲ್ ಮಾಡ್ತಿದ್ದಾರೆ. ಇದನ್ನು ಹೇಗಾದ್ರೂ ಮಾಡಿ ಚೌಕಾಸಿ ಮಾಡಲೇಬೇಕಣ. ಯಾವ ಥರ? ಸರ್ ನಮಸ್ಕಾರ. ಸರ್ ನಮಸ್ತೆ. ನೀವು ವಾಟರ್ ವೆಂಕಟಪ್ಪ ಅವ್ರ ಮಗಳಿದಾರಲ್ಲ, ಅವ್ರು ನಾನೇ ಮದುವೆ ಆಗ್ತೀನಿ. ಓ ಹೌದಾ? ಕೂತ್ಕೊಳ್ಳಿ. ನಮಸ್ಕಾರ. ಆದ್ರೂ ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಸಪ್ತಮಿ ಅಂತ ಹುಡುಗಿ ಸಿಕ್ಕೋದಕ್ಕೆ ನೀವು 7 ಜನ್ಮದ ಪುಣ್ಯ ಮಾಡಿದ್ದೀರಾ. ನಾನು ಅದನ್ನೇ ಹೇಳಿದೆ ಸರ್, ನಮ್ಮ ಶ್ರೀಮಂತು ತುಂಬ ಲಕ್ಕಿ. ಮಾವ ಕಲ್ಯಾಣ ಮಂಟಪದ ಬಾಡಿಗೆನ ನಿಮ್ಮ ಹತ್ರ ಕೊಡೋದಿಕ್ಕೆ ಹೇಳಿದ್ರು. 2 ಲಕ್ಷ ಇದೆ, ತೋಳಿ. ಆಮೇಲೆ ಇನ್ನೊಂದು ವಿಷಯ ಸರ್, ಮದುವೆ ಕಟ್ ನೋಡು, ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ ಗಾದೆನೇ ಇದೆ. ಆ ಗಾದೆ ಮಾತಿನ ಅರ್ಥ ಇವಾಗ ಗೊತ್ತಾಗ್ತಿದೆ ಸರ್. ಹೂವಿನ ರೇಟಿಂದ ಹಿಡಿದು ಕೂರೋ ಹಸೆಮಣೆವರೆಗೂ ಎಲ್ಲ ರೇಟ್ ಜಾಸ್ತಿ ಆಗೋಗಿದೆ. ಖರ್ಚು ಮಾಡಿ ದುಡ್ಡು ಖಾಲಿ ಆದಂಗೆ ನಾವು ಒಂದಿನ ಖಾಲಿ ಆಗ್ಬಿಡ್ತೀವೇನಂತ ಭಯ ಆಗ್ತಿದೆ ಸರ್. ಅದಕ್ಕೆ ನೀವೊಂದು ಚಿಕ್ಕದು ಹೆಲ್ಪ್ ಮಾಡಬೇಕಿತ್ತು. ಏನು ಹೆಲ್ಪ್ ಬೇಕು ಹೇಳಿ, ಮಾಡೋಣ. ಈ ಮಂಟಪದ ಬಾಡಿಗೆನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದಾ? ಅದ್ರಲ್ಲೇನಿದೆ, ಕಮ್ಮಿ ಮಾಡೋಣ ಬಿಡಿ. ಏನು ಸ್ವಾಮಿ, ಅವ್ರನ್ನ ಕೇಳಿದ್ರೆ ನೀನು ಮಾತಾಡ್ತಿದ್ಯಾ? ಅವರು ಇದೇ ಉತ್ತರ ಕೊಡ್ತಾರಲ್ಲ, ಅವ್ರ ಬದಲು ನಾನು ಹೇಳಿದೆ ಅಷ್ಟೇ. ತಪ್ಪು ತಿಳ್ಕೊಬೇಡಿ, ಸಪ್ತಮಿ ಮದುವೆ ಅಂತ ಹೇಳಿ 4 ಲಕ್ಷ ಇದ್ದಿದ್ದ ಚೌಟ್ರಿ ಬಾಡಿಗೆನ ಆಲ್ರೆಡಿ 2 ಲಕ್ಷ ಕಮ್ಮಿ ಮಾಡಿದ್ದೀನಿ. ಅಂಥದ್ರಲ್ಲಿ ಈಗ ನನಗೋಸ್ಕರ ಕಮ್ಮಿ ಮಾಡಿ. ನಾನು ಸಪ್ತಮಿನ ಮದುವೆ ಆಗ್ತಿರೋನು, ನನಗೋಸ್ಕರ ಅರ್ಧ ಕಮ್ಮಿ ಮಾಡದೇ ಇದ್ರು ಒಂದು ಸ್ವಲ್ಪನಾದ್ರೂ ಕಮ್ಮಿ ಮಾಡಿ. ಸರಿ, ಒಂದು 10,000 ಕಮ್ಮಿ ಮಾಡ್ಕೋತೀನಿ ಬಿಡಿ. ಬರೀ 10,000ನಾ? ನಿಮ್ಮನೆ ಮದುವೆ ಅಂದಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿ ಸರ್. ಫ್ರೀಯಾಗಿ. ಅಯ್ಯೋ, ಫ್ರೀಯಾಗಿಲ್ಲ ಬೇಡ ಸ್ವಾಮಿ. ಏನು ಸ್ವಾಮಿ, ನೀನು ಯಾರಾದ್ರೂ ಫ್ರೀಯಾಗಿ ಕಲ್ಯಾಣ ಮಂಟಪ ಕೊಟ್ಬಿಡ್ತಾರಾ? ಅಯ್ಯೋ, ಫ್ರೀ ಮೈಂಡಲ್ಲಿ ಯೋಚನೆ ಮಾಡಿ ಅಂತ ಹೇಳಕ್ ಬಂದೆ. ಹಂಗೆ. ಸರ್, ಈ 10,000 ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬದಲು ಒಂದು 8 ಸರಿ 10,000 ಕಮ್ಮಿ ಮಾಡ್ಕೋಬೋದಾ? 8 ಸರಿ ಅಂದ್ರೆ 80,000. 8 ಸರಿ ಅಂದ್ರೆ 80,000. ಅಷ್ಟೇ, ಬರೀ 80,000 ಅಷ್ಟೇ. ಅಷ್ಟಕ್ಕೆ ಕಮ್ಮಿ ಮಾಡ್ಕೊಬಿಟ್ರೆ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಸ್ವಾಮಿ, ನಾನು ಬಿಟ್ಟಿರೋ ರೈಲಿಗೆ ಪಕ್ಕ ಮಿನಿಮಮ್ ಅಂದ್ರೆ 1 ಲಕ್ಷ ಕಮ್ಮಿ ಮಾಡ್ತಾರೆ, ನೋಡ್ತೀರಾ? ನೀವೊಂದು ಕೆಲಸ ಮಾಡಿ, ಈಗಷ್ಟೇ ಒಬ್ರು ಆಚೆ ಹೋದ್ರು, ಅವ್ರನ್ನ ಕರ್ಕೊಂಬರ್ತೀರಾ? ಯಾಕೆ ಸರ್?
ಏನಾಯ್ತು? ಏನಿಲ್ಲ, ನಿಮ್ ಮದ್ವೆ ದೇವಸ್ಥಾನದಲ್ಲಾಗೋ ಎಲ್ಲ ಲಕ್ಷಣಗಳು ಕಾಣ್ತಿದಾವೆ, ಅದಕ್ಕೆ. ಈಗೊಬ್ರು ಹೋದ್ರಲ್ಲ, ಅವ್ರ ಮಗಳು ಮದ್ವೆನು ಸಂಕಷ್ಟಿ ದಿನಾನೇ ಅಂತೆ. ನಿಮಗೊಂದ್ ಲಕ್ಷ ಕಡಿಮೆ ಮಾಡೋ ಬದಲು ಅವರಿಗೆ 4 ಲಕ್ಷ ಕಲ್ಯಾಣ ಮಂಟಪ ಕೊಟ್ರೆ ನನಗೆ 3 ಲಕ್ಷ ಲಾಭ ಬರುತ್ತೆ. ನೀವ್ ಆ ವ್ಯಕ್ತಿನ ಕರ್ಕೊ ಬನ್ನಿ, ಸರಿನಾ? ನೀವಿಷ್ಟು ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೇಗೆ? ಹೋಗಿ ಹೋಗಿ ಕರ್ಕೊಂಬನ್ನಿ. ಏನಾಯ್ತು ಸ್ವಾಮಿ, 1000 ವ್ಯಾಟ್ ಶಾಕ್ ಕೊಟ್ಬಿಟ್ರು. ಮಗ, ಇದೇನಾದ್ರೂ ಸಪ್ತಮಿ ಸಿಸ್ಟರಿಗೆ ಗೊತ್ತಾದ್ರೆ ನಿನ್ ಕತೆ ಅಷ್ಟೇ. ಸರ್, ನೀವು ನನಗೋಸ್ಕರ 10,000 ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಟೇಬಲ್ ಮೇಲಿರೋ ದುಡ್ಡಲ್ಲಿ 10,000 ಹಂಗೆ ಕೊಟ್ಬಿಟ್ರೆ ನಾವು ಒಂದು ಮಾತಾಡದೆ ಹಿಂಗೆ ರೇಟ್ ಹೇಳ್ಬಿಡ್ತೀವಿ. ಆಮೇಲೆ ಇನ್ನೊಂದು ವಿಷಯ, ಕರೆಂಟ್ ಬಿಲ್ಲು ಸಪರೇಟು. ಸಪರೇಟಾ? ಎಲ್ಲೋದ್ರಪ್ಪ ಇವರು? ಈ ಅಜ್ಜಿ ಬುಕ್ನ ಎಲ್ಲೆಲ್ಲೋ ಇಟ್ಬಿಡ್ತಾರೆ, ಆಮೇಲೆ ಬುಕ್ ಎಲ್ಲಿ ಅಂತ ಹುಡುಕ್ತಾ ಕೂತಿರ್ತಾರೆ. ಜಾನ್ವಿ, ಅದ್ಕೆ ಬನ್ನಿ, ಒಳಗಡೆ ಬನ್ನಿ. ಬನ್ನಿ ಅದ್ಕೆ, ಕೂತ್ಕೊಳ್ಳಿ. ಜಾನ್ವಿ, ನಿಮ್ಮ ಅಣ್ಣ ಎಲ್ಲಿ? ಯಾಕದ್ಕೆ? ಮೂಡೊಂಥರ ಇದೆ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಜಾನ್ವಿ, ಮೊದಲು ನಿಮ್ಮ ಅಣ್ಣ ಎಲ್ಲಿ ಹೇಳು. ಕಲ್ಯಾಣ ಮಂಟಪದವ್ರಿಗೆ, ಕ್ಯಾಟ್ರಿಂಗ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಬರ್ತೀನಿ ಅಂತ ಹೋಗಿದಾರದ್ಕೆ. ಈಗಲೇ ನಿಮ್ಮ ಅಣ್ಣಂಗೆ ಕಾಲ್ ಮಾಡಿ ಮನೆಗೆ ಬರಕ್ ಹೇಳು. ಯಾಕದ್ಕೆ ಇಷ್ಟೊಂದು ಸಿಟ್ಟಲ್ಲಿದ್ದೀರಾ? ಅಲ್ಲ, ಇಬ್ರು ಸೇರಿ ಡೇಟಿಂಗ್ ಮಾಡೋ ಟೈಮಲ್ಲಿ ಈ ತರ ಫೈಟಿಂಗ್ ಬೇಕಾ? ನನ್ನೇನು ಕೇಳಬೇಡ ಜಾನ್ವಿ, ಮೊದಲು ನೀನು ನಿಮ್ಮ ಅಣ್ಣಂಗೆ ಕಾಲ್ ಮಾಡಿ ಇವಾಗ ಬರಕ್ ಹೇಳು. ಸರಿ ಅದ್ಕೆ, ನನ್ನ ಫೋನ್ ಒಳಗಡೆ ಇದೆ, ತಗೊಂಡ್ ಬರ್ತೀನಿ. ಮಗ, ಏನ್ ತಲೆ ಮಗ, ನೀನ್ ಸೂಪರ್ ಮಗ. ಯಾಕೋ ಮಗ, ಆ ಕಲ್ಯಾಣ ಮಂಟಪದವ್ರ ಹತ್ರ 10,000, ಕ್ಯಾಟ್ರಿಂಗ್ ಅವ್ರ ಹತ್ರ 50,000, ಇವೆಂಟ್ ಅವ್ರ ಹತ್ರ 20,000. ಈ ತರ ಎಲ್ಲರ ಹತ್ರನೂ ಚೌಕಾಸಿ ಮೇಲ್ ಚೌಕಾಸಿ ಮಾಡಿ, ಮಾತಲ್ಲೇ ಮರಳು ಮಾಡಿ, ಕಿಲಾಡಿಗೆ ಕಿಲಾಡಿ, ಜಗತ್ ಕಿಲಾಡಿ ಅಂತ ಬಿರುದು ತಗೋಬಿಟ್ಟೆ ಕಣೋ. ಅಯ್ಯ, ಇಷ್ಟೆಲ್ಲ ಚೌಕಾಸಿ ಮಾಡಿದ್ರು ಆ ಮದುವೆ ಸೀರೆ ಖರ್ಚು ಮಾಡಿರೋ 1 ಲಕ್ಷನ ಉಳಿಸೋದಿಕ್ಕಾಗ್ಲಿಲ್ಲ. ಅದೇ ಪೇನ್ ಕಣ. ಲವ್, ಇಷ್ಟೊಂದೆಲ್ಲ ಗೈನ್ ಇದ್ರು ಪೈನಲ್ಲೇ ಇದೆಯಲ್ಲೋ. ನೀನ್ ಜಾಸ್ತಿ ಫೀಲ್ ಆಗ್ಬೇಡ, ಬಾ. ಅದ್ಕೆ ಇನ್ನೂ ಫೋನ್ ಮಾಡಿಲ್ವಾ ಜಾನ್ವಿ? ಫೋನ್ ಮಾಡು ಬೇಗ. ಆಯ್ತದ್ಕೆ, ಮಾಡ್ತೀನಿ.